ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಪಾವ್ ಭಾಜಿ ರೆಸಿಪಿ ಮಾಡ್ತಿದ್ದೀನಿ. ಇದು ಮಾಡೋದು ತುಂಬಾ ಈಸಿ, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಸಾಫ್ಟಾಗಿ ಫ್ಲಫಿಯಾಗಿ. ಬನ್ನಿ ನೋಡೋಣ ಹೇಗೆ ಮಾಡೋದು. ಫಸ್ಟ್ ಸ್ಟೆಪ್ಪು ಪಾವ್ ಬನ್ ಮಾಡೋದಕ್ಕೆ ಈಸ್ಟನ್ನ ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಅದಕ್ಕೆ 3/4 ಕಪ್ಪಷ್ಟು ನೀರು, 1 ಟೇಬಲ್ ಸ್ಪೂನಷ್ಟು ಶುಗರು, 1.5 ಟೀ ಸ್ಪೂನಷ್ಟು ಈಸ್ಟ್ ಹಾಕೋಬೇಕು. ನೆಕ್ಸ್ಟು ಒಂದು ಸಾಸ್ ಪ್ಯಾನಲ್ಲಿ 1/4 ಕಪ್ಪಷ್ಟು ಹಾಲು, 1 ಟೇಬಲ್ ಸ್ಪೂನಷ್ಟು ನೀರು, 2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಇದನ್ನು ಬಿಸಿ ಮಾಡ್ತಾ ಹೋಗಬೇಕು. ಇದು ಒಂದು ಲೈಕ್ ಹಲ್ವಾ ಥರ ಕನ್ಸಿಸ್ಟೆನ್ಸಿ ಬರುತ್ತೆ, ಅಲ್ಲಿವರೆಗೂ ಬಿಸಿ ಮಾಡ್ತಾ ಹೋಗಬೇಕು. ಸೊ ಈಗ ನೀವು ನೋಡ್ತಾ ಇರ್ಬೋದು, ಇದು ಗಟ್ಟಿ ಆಗ್ತಾ ಇದೆ. ಇಷ್ಟೇ. ಇದನ್ನು ಇವಾಗ ನಾವು ತೆಗಿಬೇಕು. ಒಂದು ದೊಡ್ಡ ಮಿಕ್ಸಿಂಗ್ ಬೌಲಲ್ಲಿ ಆವಾಗಲೇ ಮಾಡಿರುವಂಥ ಪೇಸ್ಟು ನೋಡ್ಬೋದು. ಈಸ್ಟ್ ಕೂಡ ನೀಟಾಗಿ ಬ್ಲೂಮ್ ಆಗಿದೆ. ಅದನ್ನು ಸೇರಿಸ್ಕೊತಿದ್ದೀನಿ. 1/4 ಕಪ್ಪಷ್ಟು ಮೆಲ್ಟೆಡ್ ಬಟರು, 2 ಕಪ್ಪಷ್ಟು ಮೈದಾ ಹಿಟ್ಟು, 1/2 ಟೀ ಸ್ಪೂನಷ್ಟು ಸಾಲ್ಟು. ಇದನ್ನ ಹಾಕಿ ಸ್ಪ್ಯಾಚುಲಾದಲ್ಲಿ ಒಂದ್ಸರಿ ಮಿಕ್ಸ್ ಮಾಡ್ಕೊತೀನಿ. ಸೊ ಇವಾಗ ಇದನ್ನ ನೀಟಾಗಿ ಕಲಸಾಯ್ತು. ಈಗ ಇದನ್ನ ರೆಸ್ಟ್ ಮಾಡೋಕ್ಕಿಡೋಣ. ಸೊ ಇವಾಗ ನೀವು ನೋಡ್ಬೋದು, ಹಿಟ್ಟು ಡಬಲ್ ಆಗಿದೆ ಸೈಜಲ್ಲಿ. ಆಲ್ಮೋಸ್ಟ್ 1.5 ಗಂಟೆ ಆದಮೇಲೆ ಇದಾಗಿದೆ. ಸೊ ಇವಾಗ ಇದನ್ನ ನಾವು ಪಂಚ್ ಔಟ್ ಮಾಡಿಬಿಟ್ಟು ಪಾವ್ ಶೇಪ್ ಮಾಡಿ ಮತ್ತೆ ಇಡಬೇಕು ಪ್ರೂಫಿಂಗ್ಗೆ. ಅದಾದ್ಮೇಲೆ ಬೇಕ್ ಮಾಡಬೇಕು. ಸೊ ಇವಾಗ ಇದನ್ನ ಒಂದು ಫ್ಲಾಟ್ ಸರ್ಫೇಸ್ ಮೇಲೆ ರೋಲ್ ಮಾಡಿಕೊಂಡು ನೀವು ಎಷ್ಟು ಪಾವ್ ಮಾಡ್ತೀರಾ ಅಷ್ಟು ಈಕ್ವಲ್ ಸೈಜಾಗಿ ಕಟ್ ಮಾಡ್ಕೋಬೇಕು. ಈ ಸೈಜ್ ಪ್ಯಾನ್ ತಗೋತಿದ್ದೀನಿ. ಸೊ ನಾನು 12 ಪಾವ್ ಮಾಡಕ್ ಹೋಗ್ತಿದ್ದೀನಿ. ಸೊ ಅದಕ್ಕೆ ಈಕ್ವಲ್ ಆಗಿ 12 ಪಾವ್ನ ಸೈಜ್ಗೆ ಕಟ್ ಮಾಡ್ಕೋತೀನಿ. ಸೊ ಇವಾಗ ಒಂದೊಂದು ಪೀಸನ್ನು ನೀಟಾಗಿ ಈ ಥರ ರೌಂಡ್ ಶೇಪ್ ಮಾಡಿ ಪ್ಯಾನ್ಗೆ ಜೋಡಿಸ್ಕೊಂತ ಹೋಗ್ಬೇಕು. ಸೊ ಇವಾಗ ಇದನ್ನ ಮತ್ತೆ ಒಂದು ಅರ್ಧ ಗಂಟೆ ಪ್ರೂಫ್ ಆಗೋಕ್ಕೆ ಬಿಡಬೇಕು. ಅದಾದ್ಮೇಲೆ ಬೇಕ್ ಮಾಡಬೇಕು. ಸೊ ಈಗ ನೀವು ನೋಡ್ಬೋದು ನೀಟಾಗಿ ಪ್ರೂಫ್ ಆಗಿದೆ. ಸೊ ಇವಾಗ ಇದಕ್ಕೆ ಹಾಲಿಂದ ಬ್ರಷ್ ಮಾಡಿಬಿಟ್ಟು ಬೇಕ್ ಮಾಡಕ್ಕೆ ಇಡಬೇಕು. ಸೊ ಈಗ ಇದನ್ನ 35ರಿಂದ 40 ನಿಮಿಷ 180 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಬೇಕ್ ಮಾಡ್ಕೋಬೇಕು. ಸೊ ಇವಾಗ ಇದಕ್ಕೆ ಬಟರಿಂದ ಬ್ರಷ್ ಮಾಡ್ಕೋಬೇಕು.